ಇಂದಿನಿಂದ 10 ದಿನಗಳ ಕಾಲ ಓಮೈಕ್ರಾನ್ ನಿರ್ಬಂಧ ಜಾರಿ ಆಗ್ತಾ ಇದೆ ರಾಜ್ಯದಲ್ಲಿ. ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ಹೊಸ ವರ್ಷದ ಸಂಭ್ರಮ ಒಂದ್ ಕಡೆ, ಸಾರ್ವಜನಿಕ ಸ್ಥಳಗಳಲ್ಲಿ ಹೆಚ್ಚಿನ ಜನರು ಸೇರ್ತಾರೆ ಅನ್ನುವ ಕಾರಣ, ಅದರ ಜೊತೆಗೆ ಓಮೈಕ್ರಾನ್ನ ಆತಂಕ ಬೇರೆ ದೇಶದಲ್ಲಿ ಇರುವಂತದ್ದು. ಸೊ ಹೀಗಾಗಿ ರಾಜ್ಯ ಸರ್ಕಾರ 10 ದಿನಗಳ ಕಾಲ ಸ್ಟಾರ್ಟಿಂಗ್ ಹಂತದಲ್ಲಿ ಈ ಒಂದು ನೈಟ್ ಕರ್ಫ್ಯೂ ಅನ್ನ ಜಾರಿ ಮಾಡಿದೆ. ಅದರ ಜೊತೆಗೆ 4 ದಿನಗಳ ಕಾಲ ಟಫ್ ರೂಲ್ಸ್ ಅನ್ನ ಕೂಡ ಜಾರಿ ಮಾಡಲಾಗಿರುವಂತದ್ದು. ಹೊಸ ಮಾರ್ಗಸೂಚಿಯಲ್ಲಿ 4 ದಿನ ಟಫ್ ರೂಲ್ಸ್ ಇದೆ. ಅದು ಡಿಸೆಂಬರ್ 30ರಿಂದ ಜನವರಿ 2ರವರೆಗೆ 50% ಅಷ್ಟು ನಿರ್ಬಂಧವನ್ನ ಕೂಡ ವಿಧಿಸಲಾಗಿರುವಂತದ್ದು. ಅದೆಲ್ಲವೂ ಕೂಡ ಇಂದು ರಾತ್ರಿ 10 ಗಂಟೆಗೆ ಜಾರಿ ಆಗ್ತಾ ಇದೆ. ಇಂದು ರಾತ್ರಿ 10 ಗಂಟೆಗೆ ನೈಟ್ ಕರ್ಫ್ಯೂ ಜಾರಿ ಆಗ್ತಾ ಇರುವಂತದ್ದು. ನೈಟ್ ಕರ್ಫ್ಯೂ ವೇಳೆ ಅನಗತ್ಯ ಸಂಚಾರಕ್ಕೆ ನಿರ್ಬಂಧವನ್ನ ಹಾಕಲಾಗಿದೆ ರಾಜ್ಯದಾದ್ಯಂತ. ಇದು ಬರೀ ಬೆಂಗಳೂರಿಗೆ ಮಾತ್ರ ಅಲ್ಲ, ಇಡೀ ರಾಜ್ಯದಾದ್ಯಂತ ನೈಟ್ ಕರ್ಫ್ಯೂ ಇರುತ್ತೆ. ಅಗತ್ಯ ಸೇವೆ, ತುರ್ತು ಸಂಚಾರಕ್ಕಷ್ಟೇ ಅನುಮತಿಯನ್ನ ನೀಡಲಾಗಿರುವಂಥದ್ದು ರಾಜ್ಯದಾದ್ಯಂತ. ಇನ್ನ ಯಾರಾದ್ರೂ ಕಾರ್ಮಿಕರು, ಸೆಕೆಂಡ್ ಶಿಫ್ಟ್ ಅಲ್ಲಿ ವರ್ಕ್ ಮಾಡುವಂತವ್ರು, ಅವ್ರಿಗೆಲ್ರಿಗೂ ಕೂಡ ಅವಕಾಶ ಇದೆ. ಇನ್ನು ತುರ್ತು ಸಂದರ್ಭದಲ್ಲಿ ಮಾತ್ರ ಹೊರ ಬರ್ಬೋದು. ಅದು ಮೆಡಿಕಲ್ ಸರ್ಟಿಫಿಕೇಟ್ಗಳು ಇರಬೇಕು. ಯಾವ ಆಸ್ಪತ್ರೆಗೆ ಹೋಗ್ತಾ ಇದ್ದಾರೆ ಅದ್ರ ಬಗ್ಗೆನೂ ಕೂಡ ಮಾಹಿತಿ ಇರಬೇಕು. ಇಲ್ಲಾಂದ್ರೆ ಆ ಸಂದರ್ಭದಲ್ಲಿ ಸಿಕ್ಕಾಕೊಂಡ್ರೆ NDMA ಅಡಿಯಲ್ಲಿ ಕೇಸನ್ನ ದಾಖಲಿಸ್ತೀವಿ ಅಂತಲೂ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಪೊಲೀಸರು. ಸುಮ್ನೆ ನಾವು ಓಡಾಡ್ತೀವಿ, ನೋಡೋಣ ಪೊಲೀಸರು ಏನ್ ಮಾಡ್ತಾರೆ, ಈ ರೀತಿಯಾಗೆಲ್ಲ ಹೋಗ್ಬಿಟ್ರೆ ಗ್ಯಾರಂಟಿ ಸಿಕ್ಕಾಕೊಳ್ತೀರಾ. ಬಹಿರಂಗ ಸಭೆ, ಸಮಾರಂಭ ಎಲ್ಲವನ್ನೂ ಕೂಡ ನಿರ್ಬಂಧಿಸಲಾಗಿದೆ. ಅದ್ದೂರಿ ಹೊಸ ವರ್ಷಾಚರಣೆಗಂತೂ ಸಂಪೂರ್ಣವಾಗಿ ಬ್ರೇಕ್ ಅನ್ನ ಹಾಕಿದೆ ಸರ್ಕಾರ. ಎಲ್ಲೂ ಕೂಡ ಹೊಸ ವರ್ಷಾಚರಣೆ ಮಾಡಂಗಿಲ್ಲ. ಆ ಒಂದು ಕಾರಣಕ್ಕೋಸ್ಕರನೇ 10 ಗಂಟೆಯಿಂದ ಇರುವಂತದ್ದು ನೈಟ್ ಕರ್ಫ್ಯೂ. ಅದ್ರ ಜೊತೆಗೆ ಡಿಸೆಂಬರ್ 30, 31, 1ನೇ ತಾರೀಕು, 2ನೇ ತಾರೀಕು ಈ 4 ದಿನಗಳ ಕಾಲ ಕಂಪ್ಲೀಟ್ ಆಗಿ ಟಫ್ ರೂಲ್ಸ್ ಇರುತ್ತೆ. ಹೋಟೆಲ್ ಆಗಿರ್ಬೋದು, ಕ್ಲಬ್ ಆಗಿರ್ಬೋದು, ಪಬ್ ಆಗಿರ್ಬೋದು, ರೆಸ್ಟೋರೆಂಟು, ಇವು ಕೂಡ ಅಷ್ಟೇ 50% ಸೀಟಿನ ವ್ಯವಸ್ಥೆಯೊಂದಿಗೆ 10 ಗಂಟೆಯ ನಂತರ ಕೂಡ ಓಪನ್ ಇರಂಗಿಲ್ಲ. ಹೊಸ ವರ್ಷ ಅಂದ್ರೆ ಯಾವಾಗ ಆಚರಣೆ ಮಾಡ್ತೀವಿ, 10 ಗಂಟೆ ನಂತರನೇ ಆ ಸಂಭ್ರಮ ಇರುತ್ತೆ. 10 ಗಂಟೆ ನಂತರ ಬೆಳಗ್ಗೆ 2 ಗಂಟೆವರೆಗೂ ಕೂಡ ಆ ಸಂಭ್ರಮ ಇರುತ್ತೆ. ಆದ್ರೆ ಈ ವರ್ಷನೂ ಕೂಡ ಆ ಸಂಭ್ರಮಕ್ಕೆ ಬ್ರೇಕ್ ಅನ್ನ ಹಾಕಲಾಗಿರುವಂತದ್ದು. ಯಾಕೆಂದ್ರೆ ಆಲ್ಮೋಸ್ಟ್ ಸಾಕಷ್ಟು ಜಿಲ್ಲೆಗಳಲ್ಲೂ ಕೂಡ ಅಷ್ಟೇ, ಕೆಲವೊಂದು ಕಡೆ MG ರೋಡ್ಗಳಲ್ಲಿ, ಆ ಒಂದು ಜಿಲ್ಲೆಯ ಮೇನ್ ರೋಡ್ ಯಾವ್ದಿರುತ್ತೆ ಅಲ್ಲೆಲ್ಲ ಕಡೆನೂ ಕೂಡ ಹೊಸ ವರ್ಷದ ಸಂಭ್ರಮ ಜೋರಾಗಿರುತ್ತೆ. ಆದ್ರೆ ಇದ್ಯಾವುದು ಕೂಡ ಆಗ್ಬಾರ್ದು, ಮತ್ತಷ್ಟು ಪ್ರಕರಣಗಳು ಜಾಸ್ತಿ ಆಗ್ಬಾರ್ದು ಅನ್ನುವ ಕಾರಣಕ್ಕೋಸ್ಕರ ಸರ್ಕಾರ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು. ಮತ್ತೆ ನೆಕ್ಸ್ಟ್ ನೈಟ್ ಕರ್ಫ್ಯೂ ಕಂಟಿನ್ಯೂ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ 10 ದಿನದ ನಂತರ ತೀರ್ಮಾನ ಮಾಡ್ತಾರೆ. ಅನವಶ್ಯಕವಾಗಿ ಓಡಾಡುವುದನ್ನು ನಿಯಂತ್ರಿಸಲಾಗಿದೆ. ಅವಶ್ಯಕ ತುರ್ತು ಸೇವೆಗಳನ್ನು ಹೊರತುಪಡಿಸಿ ಸಾರ್ವಜನಿಕರು ಅನವಶ್ಯಕವಾಗಿ ಓಡಾಡುವುದನ್ನು ನಿಲ್ಲಿಸಬೇಕು. ತಾವು ಕೂಡ ಈ ಕೊರೋನಾವನ್ನು ನಿಯಂತ್ರಿಸಲು ಸರ್ಕಾರದೊಂದಿಗೆ ಕೈಜೋಡಿಸಿ ಸಹಕರಿಸಿ. ಎಲ್ಲರೂ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಅನ್ನು ಕಡ್ಡಾಯವಾಗಿ ಉಪಯೋಗಿಸಿ. ಇಂದಿನಿಂದ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೆ ರಾತ್ರಿ ಕರ್ಫ್ಯೂ ಜಾರಿಯಲ್ಲಿರುತ್ತದೆ. ಮುಂದಿನ 10 ದಿನಗಳವರೆಗೆ ಈ ಆದೇಶ ಜಾರಿಯಲ್ಲಿದ್ದು ಎಲ್ಲ ಸಾರ್ವಜನಿಕರು ಸಹಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಸಾರ್ವಜನಿಕರಲ್ಲಿ ವಿನಂತಿ. ಜಾರಿ ಆಗ್ತಾ ಇರುವಂತದ್ದು ಬೆಂಗಳೂರು ಸೇರಿದಂತೆ ಪ್ರಮುಖ ಜಿಲ್ಲೆಗಳಲ್ಲಿ ಯಾವ ರೀತಿಯಾದಂತಹ ಒಂದು ನೈಟ್ ಕರ್ಫ್ಯೂಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ, ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಲಾಗಿದೆ, ಇದೆಲ್ಲದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಆದಂತಹ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬೆಂಗಳೂರಿನಿಂದ ನಮ್ಮ ಪ್ರತಿನಿಧಿ ಶರಣು ಹಂಪಿ, ಮಂಗಳೂರಿನಿಂದ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ, ಹಾಗೆ ಮೈಸೂರಿನಿಂದ ನಮ್ಮ ಪ್ರತಿನಿಧಿ ದಿವ್ಯೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಾಗಿ ಬೆಂಗಳೂರಿಗೆ ಬರೋಣ, ಅಲ್ಲಿ ಯಾವ ರೀತಿಯಾದಂತಹ ಸಿದ್ಧತೆ ನಡೆದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಣ. ಶರಣು ಹಂಪಿ, ಬೆಂಗಳೂರು ಅತಿ ದೊಡ್ಡ ನಗರ ಕರ್ನಾಟಕದಲ್ಲಿ, ಮೆಟ್ರೋಪಾಲಿಟನ್ ಸಿಟಿ, ದೊಡ್ಡ ಜನಸಂಖ್ಯೆ ಇರುವಂತದ್ದು. ನೈಟ್ ಕರ್ಫ್ಯೂ ಅನ್ನ ಜಾರಿ ಮಾಡ್ತಾ ಇರುವಂತದ್ದು ಇವತ್ತಿನಿಂದ. ಆದ್ರೆ ಒಂದು ಸವಾಲು ಪೊಲೀಸರಿಗೆ, ಯಾಕೆಂದ್ರೆ ತುಂಬಾ ಜನ ಓಡಾಡ್ತಿರ್ತಾರೆ. ಇದೆಲ್ಲವೂ ಸವಾಲುಗಳಿರುವಂತದ್ದು. ಯಾವ ರೀತಿಯಾಗಿ ಸಿದ್ಧತೆ ನಡೆದಿದೆ ಅಂತ? ಪೃಥ್ವಿರಾಜ್, ಬೆಂಗಳೂರು ರಾಜಧಾನಿ, ಸಿಲಿಕಾನ್ ಸಿಟಿ ಮತ್ತು 1.25 ಕೋಟಿ ಜನಸಂಖ್ಯೆ ಇರುವಂಥ ಮಹಾನಗರ ಬೆಂಗಳೂರು. ಸೊ ಬೆಂಗಳೂರಿನಲ್ಲಿ ನೈಟ್ ಕರ್ಫ್ಯೂಗೆ ಈಗಾಗಲೇ ಕಳೆದ 2 ದಿನಗಳಿಂದನೂ ಕೂಡ ಸಕಲ ಸಿದ್ಧತೆಗಳನ್ನು ಬೆಂಗಳೂರು ಪೊಲೀಸರು ಎಲ್ಲರೂ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇದರ ಜೊತೆಗೆ BBMPನೂ ಕೂಡ ಸಾಕಷ್ಟು ಸಿದ್ಧತೆಗಳನ್ನು, ಪೂರ್ವ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದೆ. ಯಾಕಂದರೆ ಮಾರ್ಷಲ್ಗಳಿರ್ಬೋದು, ಯಾಕಂದರೆ ಪಬ್, ಬಾರ್ ಮತ್ತು ರೆಸ್ಟೋರೆಂಟ್ಗಳಲ್ಲೂ ಕೂಡ ಮಾರ್ಷಲ್ಗಳ ನಿಯೋಜನೆಯನ್ನು ಕೂಡ ಮಾಡಿದ್ದಾರೆ. ಹೋಮ್ ಗಾರ್ಡ್ಸ್ ನಿಯೋಜನೆ ಕೂಡ ಪೊಲೀಸರ ಸಹಕಾರದೊಂದಿಗೆ ಈಗಾಗಲೇ
ಮಾಡಿದ್ದಾರೆ. 50-50% ರೀತಿಯಾಗಿ, ಅಂದರೆ ಹೋಟೆಲ್ಗಳಲ್ಲಿ ಇಲ್ಲಿ 50% ನಿಜವಾಗ್ಲೂ ಡೆಪ್ಲಾಯ್ ಆಗ್ತಿದೆಯಾ ಇಲ್ಲ ಅನ್ನೋದ್ರ ಬಗ್ಗೆನೂ ಕೂಡ. ಸೊ ರಾತ್ರಿ 10 ಗಂಟೆಯ ನಂತರ ಯಾವುದೇ ಕಾರಣಕ್ಕೂ ವಿನಾಕಾರಣ ಹೊರಗಡೆ ಓಡಾಡಿದರೆ ಅವ್ರ ಮೇಲೆ ಕಟ್ಟುನಿಟ್ಟಿನ ನಿಗಾವನ್ನು ವಹಿಸಲಾಗುತ್ತೆ ಮತ್ತು ಅವ್ರ ಮೇಲೆ ಕ್ರಮವನ್ನು ಕೂಡ ಕೈಗೊಳ್ಳಲಿಕ್ಕೆ ಈಗಾಗಲೇ ಬೆಂಗಳೂರು ಮಹಾನಗರ ಪಾಲಿಕೆಯ ಕಮಿಷನರ್, BBMP ಕಮಿಷನರ್ ಮತ್ತು ಬೆಂಗಳೂರು ಕಮಿಷನರ್ ಕಮಲ್ ಪಂತ್ ಅವರು ಕೂಡ ಇಬ್ಬರು ಅಧಿಕಾರಿಗಳು ಈಗಾಗಲೇ ಸಭೆಯನ್ನು ನಡೆಸಿ ಯಾವ ರೀತಿಯಾಗಿ ಕ್ರಮವನ್ನು ಕೈಗೊಳ್ಳಬೇಕು ಅಂತಲೂ ಕೂಡ ಸಭೆಯಲ್ಲಿ ನಿರ್ಧಾರವನ್ನು ಕೂಡ ತೆಗೆದುಕೊಂಡಿದ್ದಾರೆ. ಇದರ ಜೊತೆಗೆ ಪ್ರಮುಖ ವಿಚಾರ ಅಂತಂದರೆ ರಾತ್ರಿ 10 ಗಂಟೆಯ ನಂತರ ಅಗತ್ಯ ವಸ್ತುಗಳ ಪೂರೈಕೆ ಇರುವಂಥ ವಾಹನಗಳಿರ್ಬೋದು, ಆ ವಾಹನಗಳು ಮಾತ್ರ ಓಡಾಡುತ್ತೆ. ನೈಟ್ ಶಿಫ್ಟ್ ಕೆಲಸ ಮಾಡುವಂಥ ಸಾಫ್ಟ್ವೇರ್ ಇಂಜಿನಿಯರ್ ಇರ್ಬೋದು ಮತ್ತು ಬೇರೆ ಬೇರೆ ಈ ಇಂಡಸ್ಟ್ರಿಗಳ ಕೆಲಸ ಮಾಡುವಂಥ ಕಾರ್ಮಿಕರು ಇರ್ಬೋದು, ಅವರು ಕೂಡ ಓಡಾಡ್ಬೋದು. ಆದರೆ ಗುರುತಿನ ಚೀಟಿಯನ್ನು ID ಕಾರ್ಡನ್ನು ಅವರು ಕಂಪಲ್ಸರಿ ತೆಗೆದುಕೊಂಡು ಹೋಗಬೇಕಾಗತ್ತೆ. ಇನ್ನು ನೈಟ್ ಟ್ರಾವೆಲ್ ಏನಾದರೂ ಮಾಡೋ ಪ್ರಯಾಣಿಕರೇನಿದ್ದಾರೆ ಅವರು ಕೂಡ ಟಿಕೆಟ್ಗಳನ್ನು ತೋರಿಸಿ ಪ್ರಯಾಣವನ್ನು ಮಾಡ್ಬೋದು. ಇದರ ಹೊರತುಪಡಿಸಿ ಆಟೋ, ಓಲಾ, ಊಬರ್ ಇವ್ಯಾವು ಕೂಡ ವ್ಯವಸ್ಥೆ ಇರೋದಿಲ್ಲ. ಮೊದಲೇ ಪೂರ್ವ ನಿಗದಿಯಾಗಿ ಏನಾದರೂ ಪ್ರಯಾಣಿಕರು ಫಿಕ್ಸ್ ಮಾಡಿದರೆ ಮಾತ್ರ ಆ ಆಟೋಗಳು ಹೊರಗಡೆ ಹೋಗುತ್ತೆ. ವಿನಾಕಾರಣ ಪ್ರಯಾಣಿಕರಿಲ್ಲದೆ ಆಟೋಗಳು ಓಡಾಡುವಂತಿನೂ ಕೂಡ ಇಲ್ಲ. ಈ ಬಗ್ಗೆ BBMP ಕಮಿಷನರ್ ಅವರು ಕೂಡ ನ್ಯೂಸ್ 18 ಜೊತೆಗೆ ಮಾತಾಡಿ ಸಮರ್ಪಕವಾಗಿ, ಅಂದರೆ 10 ದಿನದವರೆಗೂ ಕೂಡ ನೈಟ್ ಕರ್ಫ್ಯೂ ಮುಂದುವರಿಯುತ್ತೆ. ಯಾಕಂದರೆ ಒಮೈಕ್ರಾನ್ ಕೇಸಸ್ ಜಾಸ್ತಿ ಆಗ್ತಾ ಇದೆ. ಕಡಿವಾಣ ಹಾಕುವ ಹಿನ್ನೆಲೆಯಲ್ಲಿ ನಾವು ಸಾಕಷ್ಟು ಪೂರ್ವ ಸಿದ್ಧತೆಗಳನ್ನೆಲ್ಲವನ್ನು ಕೂಡ ಮಾಡ್ಕೊಂಡಿದ್ದೀವಿ. 10 ದಿನದ ನಂತರ ಮತ್ತೆ ನೈಟ್ ಕರ್ಫ್ಯೂ ಮಾಡಬೇಕಾ ಇಲ್ಲ ಅನ್ನೋದ್ರ ಬಗ್ಗೆ ಮತ್ತೊಂದು ಸಭೆ ಆಗುತ್ತೆ. ಆಗ ಕೇಸಸ್ ಹೇಗಿದೆ ಅನ್ನೋದ್ರ ಮೇಲೆ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ಳುತ್ತೆ. ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರು ಈ ಬಗ್ಗೆ ಸಲಹೆಯನ್ನು ಕೂಡ ಕೊಡ್ತಾರೆ ಅಂಥೇಳಿ. ಬನ್ನಿ, ಈ ಬಗ್ಗೆ ಸಾಕಷ್ಟು ಜನರು ಕೂಡ ಇದ್ದಾರೆ, ಅವ್ರನ್ನ ಮಾತಾಡ್ಸೋ ಹೋಗ್ತೀನಿ ಏನು ಹೇಳ್ತಾರೆ ಅಂತೇಳಿ. ಸರ್, ನೈಟ್ ಕರ್ಫ್ಯೂ ಡಿಪ್ಲಾಯ್ ಮಾಡಿದ್ದಾರೆ, ಏನು ಹೇಳ್ತೀರಾ ಸರ್? ಸರ್ಕಾರ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ತಗೊಂಡಿದ್ದಾರೆ ಅಂತ, ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ತಗೊಂಡಿದ್ದಾರೆ ಅಂತ. ಈ ಒಮಿಕ್ರಾನ್ ವೈರಸ್ಸಿಂದ ಹರಡೋದನ್ನು ತಪ್ಪಿಸೋಕ್ಕೆ ಈ ಪರ್ಟಿಕ್ಯುಲರ್ ಸೀಸನಲ್ಲಿ ನೈಟ್ ಕರ್ಫ್ಯೂ ಭಾಳ ಅಗತ್ಯ ಇತ್ತು. ಒಳ್ಳೆ ಸಮಯಕ್ಕೆ ಒಳ್ಳೆ ಡಿಸಿಷನ್ ತಗೊಂಡಿದ್ದಾರೆ. ನ್ಯೂ ಇಯರ್ ಸೆಲೆಬ್ರೇಷನ್ ಈ ವರ್ಷ ಆದರೂ ಮಾಡ್ಬೋದು ಅಂತ ಅನ್ಕೊಂಡಿದ್ರಿ, ಬಟ್ ಒಮಿಕ್ರಾನ್ ಕೇಸಸ್ ಜಾಸ್ತಿ ಆಗ್ತಾ ಇದೆ. ಸರ್ಕಾರ ತೆಗೆದುಕೊಂಡಿರೋಂಥ ಡಿಸಿಷನ್ ಬಗ್ಗೆ ಏನು ಹೇಳ್ತೀರಾ? ಸರ್, ಒಮಿಕ್ರಾನ್ ಜಾಸ್ತಿ ಆಗ್ತಾ ಇದೆ, ಅದು ಒಪ್ಕೋತೀವಿ. ಆದರೆ ಇವಾಗ ಆಲ್ರೆಡಿ ನೈಟ್ ಕರ್ಫ್ಯೂ ಮಾಡಿ ತುಂಬ ಜನಕ್ಕೆ ತುಂಬ ನುಕ್ಸಾನಾಗಿದೆ ಅಲ್ವಾ? ಇವಾಗ ನೈಟ್ ಕರ್ಫ್ಯೂ ಅಬೌಟ್ 11 o'clock ಆ ಥರ ಮಾಡಿದರೆ ಸ್ವಲ್ಪ ಉಪಯೋಗ ಆಗ್ಬೋದು. ಇವಾಗ ತುಂಬ ಜನಕ್ಕೆ ಬಿಸ್ನೆಸ್ ಆಲ್ರೆಡಿ ಆಫ್ಟರ್ 10 o'clock ಆಲ್ರೆಡಿ ಬಿಸ್ನೆಸ್ಸು ಯಾರೂ ನಡೆಸಲ್ಲ ಮ್ಯಾಕ್ಸಿಮಮ್. ಸೊ ಈ ಥರ ರೆಸ್ಟೋರೆಂಟ್ಸ್ ನಡೆಸೋರು ಅವ್ರಿಗೆಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದು ಸ್ವಲ್ಪ ಕನ್ಸಿಡರ್ ಮಾಡಿದ್ರೆ ಚೆನ್ನಾಗಿರ್ಬೋದು ಅನ್ಸುತ್ತೆ. ತಾವೇನಾದರೂ ಸೆಲೆಬ್ರೇಷನ್ ಪ್ಲಾನ್ ಮಾಡಿದ್ರಾ? ಬಟ್ ಈಗೆಲ್ಲ ಕೂಡ ರೆಸ್ಟ್ರಿಕ್ಷನ್ಸ್ ಆಗಿದೆ, ನೈಟ್ ಕರ್ಫ್ಯೂ ಕೂಡ ಇದೆ. ಇಲ್ಲ ಸರ್, ಸೆಲೆಬ್ರೇಷನ್ ಯಾಕೆ ಹೇಳಿ, ಬರೋ ಪರಿಸ್ಥಿತಿ ಮನುಷ್ಯರು ಇರ್ತಾರಾ ಇಲ್ವಾ ಅನ್ನೋ ಪರಿಸ್ಥಿತಿ ಇದೆ. ನಾವು ಮುಂದಕ್ಕೆ ಹಿಂದೆ ಏನಾಗಿದೆ, ಕೊರೋನಾದಿಂದ ಎಷ್ಟು ಜನ ಹೋಗಿದ್ದಾರೆ, ಪಕ್ಕದಲ್ಲಿದ್ದವರು ಇಲ್ಲ. ಈಗ ನಾವು ದುಃಖದಲ್ಲಿದ್ದೀವಿ. ಸೆಲೆಬ್ರೇಷನ್ ಏನಿದೆ, ಸರ್ಕಾರ ಒಳ್ಳೆ ನಿರ್ಧಾರ ತಗೊಂಡಿದೆ. ಮುಂದಕ್ಕೆ ಇನ್ನೂ ಸ್ಟ್ರಿಕ್ಟಾಗಿ ಅದನ್ನು ನಿಭಾಯಿಸ್ಬೇಕಂತ ನಾವು ಹಾರೈಸ್ತಾ ಇದ್ದೀವಿ. ಇದಕ್ಕೆ ನಮ್ಮ ಬೆಂಬಲ ತುಂಬ ಇದೆ. ಜನರು ಯಾರು ಸೆಲೆಬ್ರೇಷನ್ ಮಾಡ್ತಾರೆ ಸ್ವಲ್ಪ ಜ್ಞಾನದಿಂದ ತಿಳ್ಕೋಬೇಕು. ಇವಾಗ ಸೆಲೆಬ್ರೇಷನ್ ಅವಶ್ಯಕತೆ ಇಲ್ಲ, ಮನುಷ್ಯರ ಜೀವ ಅವಶ್ಯಕತೆ ಇದೆ. ಮನುಷ್ಯರ ನಾವು ಕಾಪಾಡ್ಕೋಬೇಕಾಗಿದೆ. ಕೊರೋನಾದಿಂದ ನಾವು ಎಷ್ಟೊಂದು ಹಲವಾರು ಜನನ ನಾವು ಜೀವ ಮುಖ್ಯ, ಸೆಲೆಬ್ರೇಷನ್ ಇಂಪಾರ್ಟೆಂಟ್ ಅಲ್ಲ ಅನ್ನೋದನ್ನ ಇಲ್ಲಿಯ ಜನರೆಲ್ಲರೂ ಕೂಡ ಹೇಳ್ತಿದ್ದಾರೆ. ಸರ್ಕಾರದ ನಿರ್ಧಾರ ಏನಿದೆ ಇದು ಬಹಳ ಸರಿ ಇದೆ, ಆ ನಿರ್ಧಾರಕ್ಕೆ ನಾವೆಲ್ಲರೂ ಕೂಡ ಪಾಲನೆ ಮಾಡ್ತೀವಿ ಅನ್ನೋ ಅಭಿಪ್ರಾಯವನ್ನ ಹೇಳ್ತಿದ್ದಾರೆ. ಇದು ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ಸಿದ್ಧತೆ ನಡೆಸಲಾಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಾಹಿತಿಯನ್ನು ನೀಡ್ತಾ ಇದ್ರು. ನೆಕ್ಸ್ಟ್ ಮಂಗಳೂರಿಗೆ ಹೋಗೋಣ, ಅಲ್ಲಿ ಯಾವ ರೀತಿಯಾದಂತಹ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಕಿಶನ್, ಬೆಂಗಳೂರು ನೆಕ್ಸ್ಟ್ ನೋಡೋದಾದ್ರೆ ಹೆಚ್ಚಿನ ಕ್ಲಬ್ಬು ಪಬ್ಬು ಕೂಡ ಇರುವಂತದ್ದು ಮಂಗಳೂರಿನಲ್ಲಿ. ಮತ್ತೊಂದ್ ಕಡೆ ಗಡಿ ಭಾಗದ ಜಿಲ್ಲೆ ಬೇರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಕೇಳಿಗರು ಕೂಡ ಓಡಾಡ್ತಾ ಇರ್ತಾರೆ. ನೈಟ್ ಕರ್ಫ್ಯೂ ಅಂತ ಬಂದಂತ ಸಂದರ್ಭದಲ್ಲಿ ಅವ್ರಿಗೂ ಕೂಡ ತಡೆ ಒಡ್ಬೇಕಾಗುತ್ತೆ. ಯಾವ ರೀತಿಯಾದಂತ ಕ್ರಮಗಳನ್ನ ಕೈಗೊಳ್ಳಲಾಗಿದೆ? ಸ್ಪೆಷಲಿ ಬೀಚ್ಗಳೆಲ್ಲ ಇದೆ, ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ಅಲ್ಲೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರುವಂತ ನಿರೀಕ್ಷೆ ಬೇರೆ ಇತ್ತು. ಪೃಥ್ವಿರಾಜ್, ಈ ಹೊಸ ವರ್ಷಾಚರಣೆ ಕೇವಲ ಮಂಗಳೂರು ನಗರ ಭಾಗದಲ್ಲಿ ಮಾತ್ರ ನಡೆಯುವಂಥದ್ದು. ಆದರೆ ಮಂಗಳೂರಿನ ಗ್ರಾಮೀಣ ಭಾಗದಲ್ಲಿ ಈ ಋತು ಏನಿದೆ ಅದು ಬಹಳಷ್ಟು ಕ್ರೀಡೆಗೆ, ಜಾನಪದ ಕ್ರೀಡೆ ಕಂಬಳ ಆಗಿರ್ಬೋದು, ವಿವಿಧ ದೇವಸ್ಥಾನಗಳಲ್ಲಿ ನಡೆಯುವಂಥ ಬ್ರಹ್ಮಕಲಶೋತ್ಸವ ಆಗಿರ್ಬೋದು, ಮಸೀದಿಗಳಲ್ಲಿ ನಡೆಯುವಂಥ ಉರುಸ್ ಆಗಿರ್ಬೋದು, ಇನ್ನಿತರ ಧಾರ್ಮಿಕ ಕಾರ್ಯಕ್ರಮಗಳು ಅತಿ ಹೆಚ್ಚು ಭಾಗದಲ್ಲಿ ಈ ಭಾಗದಲ್ಲಿ ನಡೆಯುತ್ತಾ ಇರುವಂಥದ್ದು. ಆದರೆ ಈ ಸರ್ಕಾರದ ನೈಟ್ ಕರ್ಫ್ಯೂ ಏನಿದೆ ಅದು ಸಂಪೂರ್ಣವಾಗಿ ಎಲ್ಲದಕ್ಕೂ ಕೊಕ್ಕೆಯನ್ನು ನೀಡಿದೆ. ಏನೇ ಮಾಡಿದ್ರೂ ರಾತ್ರಿ 10 ಗಂಟೆ ಒಳಗೆ ಮುಗಿಸಬೇಕೆಂಬ ಆದೇಶವನ್ನು ಸದ್ಯ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳು ಮಾಡಿರುವಂಥದ್ದು. ಹಾಗಾಗಿ ಎಲ್ಲ ದೇವಸ್ಥಾನಗಳ ಆಡಳಿತ ಮಂಡಳಿಗಳು, ಮಸೀದಿಯ ಆಡಳಿತ ಮಂಡಳಿಗಳು ಮತ್ತು ಕಂಬಳವನ್ನು ನಡೆಸುವಂಥ ಆಯೋಜಕರು ರಾತ್ರಿ 10 ಗಂಟೆ ಒಳಗೆ ಎಲ್ಲವನ್ನ ಮುಗಿಸೋಕೆ ಈಗ
ತೀರ್ಮಾನವನ್ನು ಮಾಡಿರುವಂಥದ್ದು. ಕೊರೋನಾ ಹಬ್ಬುವ ಹಿನ್ನೆಲೆಯಲ್ಲಿ, ಒಮಿಕ್ರಾನ್ ಹಬ್ಬುವ ಹಿನ್ನೆಲೆಯಲ್ಲಿ ಸರ್ಕಾರ ಈ ಆದೇಶವನ್ನು ಮಾಡಿದರೂ ಕೂಡ ಜಿಲ್ಲೆಯ ಜನ ಸಾಕಷ್ಟು ವಿರೋಧವನ್ನು ವ್ಯಕ್ತ ಮಾಡಿದ್ದಾರೆ. ಯಾಕೆಂದರೆ ರಾತ್ರಿ 10ರಿಂದ ಬೆಳಗ್ಗೆ 5 ಗಂಟೆ ತನಕ ಮಾತ್ರ ಈ ಒಮಿಕ್ರಾನ್ನ ಸಮಯವ, ಬೆಳಗ್ಗಿನ ಅವಧಿ ಯಾಕೆ ಯಾರಿಗೂ ಕೂಡ ಕೊರೋನಾ ತಗಲಲು ಎಂಬ ಪ್ರಶ್ನೆಯನ್ನು ಕೂಡ ಜನರು ಹಾಕಿರುವಂಥದ್ದು. ಈ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ಮಂಗಳೂರಿನ ಕೆಲ ಆಟೋ ಚಾಲಕರು ಮತ್ತು ನಾಗರಿಕರು ಕೂಡ ಇದ್ದಾರೆ. ಅವರ ಜೊತೆ ಮಾತಾಡ್ತಾ ಹೋಗ್ತೀನಿ. ಏನು ಹೇಳ್ತೀರಿ ಸರ್ಕಾರದ ಈ ಆದೇಶದ ಬಗ್ಗೆ? ಸರ್ಕಾರ ಕಳೆದ 2 ವರ್ಷಗಳಲ್ಲಿ ಕೊರೋನಾ ಸಂದರ್ಭದಲ್ಲಿ ಮಾಡಿದಂಥ ಕೆಲಸಗಳನ್ನು ಕರ್ನಾಟಕದ ಜನತೆ ನೋಡಿದೆ. ಅವರ ಒಂದು ಕೊರೋನಾ ಸಂದರ್ಭದಲ್ಲಿ ಅವರ ನೀತಿ ಮತ್ತು ಆಡಳಿತವಾಗಿ ಇದನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಮತ್ತು ಜನರನ್ನು ಇದರಲ್ಲಿ ಯಾವ ರೀತಿ ಅವರನ್ನು ಸುರಕ್ಷೆ ಮಾಡಬೇಕು, ಜನರ ಆರೋಗ್ಯದ ಜೊತೆ ಅವರ ಬದುಕನ್ನು ಕೂಡ ರೂಪಿಸುವಂತಹ ಕೆಲಸ ಸರ್ಕಾರ ಮಾಡಬೇಕಾಗಿತ್ತು. ಆದರೆ ಸರ್ಕಾರ ಏನು ಮಾಡಿದೆ ಅಂದರೆ ಅದರಲ್ಲೂ ಕೂಡ ಗೊಂದಲ ಇತ್ತು. ಒಂದೊಂದು ನಾಯಕರು ಒಂದೊಂದು ಹೇಳಿಕೆ ಕೊಡುತ್ತಾ ಕಾಲಹರಣ ಮಾಡಿದ್ದಲ್ಲದೆ ಆ ಸಮಸ್ಯೆಯನ್ನು ಯಾವ ರೀತಿ ಇದನ್ನು ನಿಭಾಯಿಸಬೇಕು ಎಂಬ ಒಂದು ನೆಲೆಯಲ್ಲಿ ಯಾವುದೊಂದು ಸೂಕ್ತ ಕ್ರಮ ಕಳೆದ ನಾವು 2 ವರ್ಷಗಳಲ್ಲಿ ನೋಡಿದ್ದೇವೆ. ಈಗ ಒಮಿಕ್ರಾನ್ ಒಂದು ಬಂದಿದೆ ಅಂತ ಹೇಳಿ ಜನರನ್ನು ಮತ್ತೆ ಭಯಭೀತಗೊಳಿಸುವಂಥದ್ದು ಮತ್ತು ಅದಕ್ಕಾಗಿ ನೈಟ್ ಕರ್ಫ್ಯೂ ಜಾರಿ ಮಾಡುವಂಥ ಕೆಲಸ ಈಗ ಅವರು ತೀರ್ಮಾನ ಮಾಡಿದ್ದಾರೆ. ಇದೆಲ್ಲ ಮಾಡುವಾಗ ಅವರು ಒಂದು ಆಲೋಚನೆ ಮಾಡಬೇಕು. ಈ ಕರ್ನಾಟಕದ ಜನತೆ ಇಲ್ಲಿ ಹೆಚ್ಚಾಗಿರುವುದು ಬಡವರು, ಕೂಲಿ ಕಾರ್ಮಿಕರು, ರಿಕ್ಷಾ ಚಾಲಕರು, ರಾತ್ರಿ ಹೊತ್ತು ಕೆಲಸ ಮಾಡುವವರು ಇರ್ತಾರೆ, ಬೆಳಗಿನ ಹೊತ್ತು ಕೆಲಸ ಮಾಡುವವರು ಇರ್ತಾರೆ. ಹೆಚ್ಚಿನ ಜನರು ರಾತ್ರಿಯನ್ನೇ ಅವಲಂಬಿಸ್ತಾರೆ. ಯಾಕೆಂದರೆ ಇಲ್ಲಿ ದೊಡ್ಡ ದೊಡ್ಡ ಮಾರ್ಕೆಟ್ಗಳಲ್ಲಿ ಬರುವಂತಹ ತರಕಾರಿಗಳಾಗಲಿ ಅಥವಾ ಅದನ್ನು ಸಾಗಿಸುವಂತಹ ರಿಕ್ಷಾ ಚಾಲಕರಾಗಲಿ ಇದೆಲ್ಲವೂ ಕೂಡ ಒಂದು ಅವರ ಬದುಕಿನ ಒಂದು ವ್ಯವಸ್ಥೆ. ಆ ವ್ಯವಸ್ಥೆಯಲ್ಲಿ ಹೆಚ್ಚಿನ ಜನರು ಇದರಲ್ಲಿ ಏನಾಗ್ತಾರೆ, ಅವರ ಪರಿಸ್ಥಿತಿ ಏನಾಗ್ತದೆ ಅವರಿಗೊಂದು ಯೋಚನೆ ಇರುವುದಿಲ್ಲ. ಅಲ್ಲಿ AC ರೂಮಲ್ಲಿ ಕೂತು ಯಾವುದೋ ಒಂದು ತೀರ್ಮಾನ, ಯಾರೋ ಒಂದು ಹೇಳಿಕೊಟ್ಟದ್ದು ತೀರ್ಮಾನವನ್ನು, ಅದು ಕೂಡ ತಜ್ಞರ ಸಲಹೆ ಅಂತ ಹೇಳ್ತಾ ಇದ್ದಾರೆ. ತಜ್ಞರ ಸಲಹೆಯನ್ನು ಕೂಡ ಅವರು ಒಮ್ಮೊಮ್ಮೆ ಪರಿಗಣಿಸುವುದಿಲ್ಲ. ಒಮ್ಮೊಮ್ಮೆ ರಾಜಕಾರಣಿಗಳು ಅವರಿಗೆ ಬೇಕಾದ ರೀತಿಯಲ್ಲಿ ಅವರ ಮೂಗಿನ ನೇರಕ್ಕೆ ಯಾವುದೋ ಒಂದು ತೀರ್ಮಾನ ಕೈಗೊಂಡು ಈ ಕರ್ನಾಟಕದ ಜನತೆಯನ್ನು ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ಆಟ ಆಡಿಸ್ತಾ ಇದ್ದಾರೆ. ಇದು ಸರಿಯಲ್ಲ. ಇದಕ್ಕಾಗಿ ಅವರಿಗೆ ಬೇಕಾದ, ಈಗ ನಮ್ಮ ಕರ್ನಾಟಕದಲ್ಲಿ ಸರಿಯಾದ ತಜ್ಞರು ಅಥವಾ ವೈದ್ಯರು ಯಾವುದಕ್ಕೂ ಕೊರತೆ ಇಲ್ಲ. ಎಲ್ಲ ವಿಚಾರದಲ್ಲೂ ಕೂಡ ನಮ್ಮ ಕರ್ನಾಟಕ ಸಂಪನ್ಮೂಲ ಭರಿತವಾಗಿದೆ. ಈಗ ಸರ್, ನೀವು ಏನು ಹೇಳ್ತೀರಿ? ನೈಟ್ ಕರ್ಫ್ಯೂ ಅಗತ್ಯ ಇತ್ತಾ ಇಲ್ವಾ ಅಂತ ಹೇಳ್ತೀರಿ? ಯಾಕೆಂದರೆ ಒಮಿಕ್ರಾನ್ ಕೇಸ್ ಕೂಡ ಜಾಸ್ತಿ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಇಲ್ಲೂ ಅಗತ್ಯ ಇತ್ತಾ ಹೇಗೆ ಅಂತ? ಈಗಾಗಲೇ ಕರ್ನಾಟಕ BJP ಸರ್ಕಾರ ನೈಟ್ ಕರ್ಫ್ಯೂ ಜನವರಿ 7ರವರೆಗೆ ಜಾರಿಗೆ ತಂದಿದೆ. ಖಂಡಿತವಾಗಿ ಇದೊಂದು ಅವೈಜ್ಞಾನಿಕವಾದಂತಹ ನಿರ್ಧಾರವಾಗಿದೆ. ಮಾತ್ರವಲ್ಲ, ಈ ಹಿಂದೆ ಕೂಡ ಜಾಗತಿಕ ಮಟ್ಟದಲ್ಲಿ ಕೋವಿಡ್ ಅಪ್ಪಳಿಸಿದ ಸಂದರ್ಭದಲ್ಲಿ ಭಾರತದಲ್ಲಿ ಸಂದರ್ಭದಲ್ಲಿ ಕೂಡ ಪ್ರಥಮ ಮಂಗಳೂರು ಬೆಂಗಳೂರಿನ ಪರಿಸ್ಥಿತಿಯನ್ನ ನೋಡ್ತಾ ಇದ್ರೆ ಯಾವ ರೀತಿಯಾದಂತ ಸಿದ್ಧತೆ ನಡೆದಿದೆ ಅಂತ. ಬೆಂಗಳೂರನ್ನ ಬಿಟ್ರೆ ನೆಕ್ಸ್ಟ್ ಅತಿ ದೊಡ್ಡ ಜಿಲ್ಲೆ ಅಂತ ಕಂಡು ಬರುವಂತದ್ದು ಅಂದ್ರೆ ಬೆಳಗಾವಿ. 18 ತಾಲೂಕುಗಳಿದಾವೆ. ಅಲ್ಲಿ ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ. ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಅದಕ್ಕೂ ಮುಂಚೆ ನಮ್ಮ ಪ್ರತಿನಿಧಿ ಮೈಸೂರಿನಲ್ಲಿ ಅವರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಅಲ್ಲಿ ಯಾವ ರೀತಿಯಾದಂತ ಸಿದ್ಧತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ದಿವೇಶ ಸಾಂಸ್ಕೃತಿಕ ನಗರಿ ಅಂತ ಬಂದಂತ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರೆಲ್ಲರೂ ಕೂಡ ಬರ್ತಾ ಇದ್ರು. ಹೊಸ ವರ್ಷದ ಸಂಭ್ರಮ ಕೂಡ ಅಲ್ಲೂ ಜೋರಾಗಿ ಇರ್ತಾ ಇತ್ತು. ಸಾಕಷ್ಟು ಪ್ರವಾಸಿ ತಾಣಗಳಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಸೇರಿ ಹೊಸ ವರ್ಷದ ಸಂಭ್ರಮದಲ್ಲಿ ಮುಳುಗಿ ಹೇಳ್ತಾ ಇದ್ರು. ಬಟ್ ಈ ಬಾರಿ ಅದಕ್ಕೆ ಬ್ರೇಕ್ ಬಿದ್ದಿದೆ. ಇನ್ನ ಪೊಲೀಸರು ಯಾವ ರೀತಿಯ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅಂತ. ಹೌದು, ಏನಂದ್ರೆ ಈಗಾಗಲೇ ಒಂದು ರಾಜ್ಯದಲ್ಲಿ ಇರ್ಬೋದು ಅಥವಾ ದೇಶದಲ್ಲಿ ಏನು ಒಮಿಕ್ರಾನ್ ನ ಒಂದು ಭೀತಿ ಏನಿದೆ, ಇದು ಭೀತಿ ಈಗಾಗಲೇ ಹೆಚ್ಚಾಗಿರುವಂತದ್ದು. ಹಾಗಾಗಿ ಈ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಈಗಾಗಲೇ ಒಂದು ಹೊಸ ರೀತಿಯಾದ ಏನು ಗೈಡ್ಲೈನ್ ಅನ್ನು ಜಾರಿ ತಂದಿದೆ. ಹೀಗಾಗಿ ಮೈಸೂರಿನ ಪೊಲೀಸ್ ಆಯುಕ್ತರು ಸಹ ಒಂದು ಕಟ್ಟುನಿಟ್ಟಿನ ಆದೇಶವನ್ನ, ಅಂದ್ರೆ ರಾಜ್ಯ ಸರ್ಕಾರ ಜಾರಿಗೊಳಿಸಿರುವಂತಹ ಏನು ಗೈಡ್ಲೈನ್ ಗಳಿದೆ ಅದನ್ನ ಕಟ್ಟುನಿಟ್ಟಾಗಿ ಪಾಲಿಸುವ ನಿಟ್ಟಿನಲ್ಲಿ ಈಗಾಗಲೇ ಒಂದು ಸಭೆಯನ್ನು ಕೂಡ ಮಾಡಿರುವಂತದ್ದು. ಈ ಸಭೆಯಲ್ಲಿ ನಿರ್ಣಯವನ್ನು ಕೈಗೊಂಡಿದ್ದಾರೆ. ಮೈಸೂರು ನಗರದಲ್ಲಿರುವಂತಹ ಪ್ರತಿಯೊಂದು ಠಾಣಾ ವ್ಯಾಪ್ತಿಯಲ್ಲೂ ಸಹ ಕಟ್ಟುನಿಟ್ಟಿನ ಒಂದು ನೈಟ್ ಕರ್ಫ್ಯೂನ ಜಾರಿ ಮಾಡಲಿಕ್ಕೆ, ಜೊತೆಗೆ ಬೀಟ್ ಅನ್ನ ಮಾಡಲಿಕ್ಕೂ ಕೂಡ ಈಗ ಸೂಚನೆ ನೀಡಿರುವಂತದ್ದು. ಜೊತೆಗೆ ಏನು ಅನಗತ್ಯವಾಗಿ ರಸ್ತೆಯಲ್ಲಿ ಸಂಚರಿಸುವಂತ ಪ್ರತಿಯೊಂದು ವಾಹನ ಸವಾರರ ಮೇಲೂ ಕೂಡ ಗಮನವನ್ನು ಇಡುವಂತದ್ದು. ಜೊತೆಗೆ ಅನಗತ್ಯವಾಗಿ ಅವರು ಓಡಾಡಿದ್ದಾದಲ್ಲಿ ಅವರ ವಾಹನವನ್ನ ಸೀಸ್ ಮಾಡುವಂತ ಸೀಸ್ ಅನ್ನು ಮಾಡಿ ಅಂತ ಕೂಡ ಈಗ ಕಟ್ಟುನಿಟ್ಟಾಗಿ ಆದೇಶವನ್ನು ಕೂಡ ಹೊರಡಿಸಿರುವಂತದ್ದು. ಇದರ ಜೊತೆಗೆ ಏನಂದ್ರೆ ಮೈಸೂರಿನಲ್ಲಿ ಈಗಾಗಲೇ ಮೈಸೂರು ಕೂಡ ಒಂದು ಪ್ರವಾಸೋದ್ಯಮದ ಒಂದು ಪ್ರಮುಖ ಕೇಂದ್ರವಾಗಿರುವಂತದ್ದು. ಈಗಾಗಲೇ ಪ್ರವಾಸೋದ್ಯಮದ ಮೇಲೆ ಏನಂದ್ರೆ ಈಗ ರಾಜ್ಯ ಸರ್ಕಾರ ಏರುವಂತ ಈ ನೈಟ್ ಕರ್ಫ್ಯೂ ಇದೆ, ಈ ನೈಟ್ ಕರ್ಫ್ಯೂ ಕೂಡ
ಪ್ರವಾಸೋದ್ಯಮದ ಮೇಲೆ ಸಾಕಷ್ಟು ರೀತಿಯ ಪರಿಣಾಮ ಬೀರುವಂಥದ್ದು. ಹಾಗೆ ಏನು ಇವತ್ತು ಏನು ನೈಟ್ ಕರ್ಫ್ಯೂ ಜಾರಿ ಇರೋದ್ರಿಂದಲೇ ಆಗ್ಲೇ ನಿನ್ನೆಯಿಂದನೇ ಸಹ ಏನು ಕೆಲವೊಂದು ಹೋಟೆಲ್ಗಳಲ್ಲಿ ಈಗಾಗಲೇ ಖಾಲಿ ಇರುವಂಥದ್ದು ಕೂಡ ಈಗಾಗಲೇ ಕಂಡು ಬರ್ತದೆ. ಈಗಾಗಲೇ 50% ಅಷ್ಟೇ ಒಂದು ಆಕ್ಯುಪೇಷನ್ಗೆ ಒಂದು ಅವಕಾಶವನ್ನು ನೀಡಿರೋದ್ರಿಂದ ಇರುವಂಥ ಬುಕ್ಕಿಂಗ್ಗಳನ್ನು ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ಒಂದು ಮಾತುಗಳನ್ನು ಕೂಡ ಈಗ ಹೋಟೆಲ್ ಮಾಲೀಕರು ಹೇಳ್ತಾರಂತ. ಜೊತೆಗೆ ಈಗಾಗಲೇ ಪೊಲೀಸ್ ಇಲಾಖೆಯು ಕೂಡ ಹೋಟೆಲ್ನ ಸಿಬ್ಬಂದಿಗಳಿಗೆ ಈಗಾಗಲೇ ಒಂದು ಕಟ್ಟುನಿಟ್ಟಿನ ಆದೇಶವನ್ನು ಕೂಡ ಜಾರಿಗೊಳಿಸಿದ್ದಾರೆ. ಏನಂದ್ರೆ 10 ಗಂಟೆಯ ನಂತರ ಯಾವುದೇ ಒಂದು ಅಂಗಡಿ ಮುಂಗಟ್ಟುಗಳಿರ್ಬೋದು, ಯಾವುದೇ ಒಂದು ಓಪನ್ ಆಗಿದ್ರೆ ಅವರನ್ನ ವಿಡಿಯೋ ಚಿತ್ರಣವನ್ನು ಮಾಡಿಕೊಂಡು ಅವರ ಮೇಲೆ ಅದರ ವಿಡಿಯೋ ಚಿತ್ರಣದ ಆಧಾರದ ಮೇಲೆ ಅವರ ಮೇಲೆ FIR ಅನ್ನು ಹಾಕುವಂಥದ್ದು, ಜೊತೆಗೆ ಅವರ ಮೇಲೆ ಪ್ರಕರಣವನ್ನು ದಾಖಲಿಸುವಂತ ಕೆಲಸವನ್ನು ಮಾಡ್ತೀವಿ. ಜೊತೆಗೆ 10 ಗಂಟೆ ನಂತರ ಯಾವುದೇ ಒಂದು ಸಭೆ ಸಮಾರಂಭಗಳಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಭಾಗಿದ್ರು ಸಹ ಆ ಪ್ರತಿಯೊಬ್ಬ ವ್ಯಕ್ತಿಯ ಮೇಲೂ ಕೂಡ ಒಂದು ಕೇಸನ್ನು ದಾಖಲಿಸುವಂತ ಕೆಲಸವನ್ನ ಮಾಡ್ತೀವಿ. ಹಾಗಾಗಿ ಎಲ್ಲರೂ ಕೂಡ ನಮ್ಮ ಒಂದು ಏನು ಆದೇಶ ಇದೆ, ಸರ್ಕಾರದ ಆದೇಶ ಇದೆ, ಆ ಆದೇಶಕ್ಕೆ ಎಲ್ಲರೂ ಕೂಡ ಕಟ್ಟುಬಿದ್ದು ಅದನ್ನ ಪಾಲನೆ ಮಾಡಬೇಕು ಅನ್ನೋದು ಕೂಡ ಅವರ ಪೊಲೀಸ್ ಕಮಿಷನರ್ ಒಂದು ಆದೇಶ ಆಗಿರುವಂತದ್ದು. ಹಾಗಾಗಿ ಮೈಸೂರು ಜಿಲ್ಲೆಯಲ್ಲೂ ಕೂಡ ಈ ಒಂದು ಆದೇಶ ಕಟ್ಟುನಿಟ್ಟಾಗಿ ಜಾರಿ ಆಗ್ತಾ ಇದೆ. ಅದರ ಬಗ್ಗೆ ಕೂಡ ಸಾಕಷ್ಟು ರೀತಿಯ ಚರ್ಚೆ ಕೂಡ ಮೈಸೂರಿನಲ್ಲಿ ಯಾವ ರೀತಿಯಾಗಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು. ನೆಕ್ಸ್ಟ್ ಬೆಳಗಾವಿಗೆ ಹೋಗೋಣ. ಬೆಳಗಾವಿಯ ಅತಿ ದೊಡ್ಡ ಜಿಲ್ಲೆ ಚಂದ್ರಕಾಂತ್, 18 ತಾಲೂಕುಗಳಿರುವಂತದ್ದು, ದೊಡ್ಡ ಸಂಖ್ಯೆಯಲ್ಲಿ ಜನರು ಕೂಡ ಇದ್ದಾರೆ. ಪೊಲೀಸ್ ಇಲಾಖೆಗೂ ಒಂದು ರೀತಿಯಾದಂಥ ಸವಾಲು ಬೆಳಗಾವಿ ಅಂತ ಬಂದಂತ ಸಂದರ್ಭದಲ್ಲಿ, ಯಾಕೆಂದ್ರೆ ಸಾಕಷ್ಟು ರೀತಿಯಾದಂಥ ಗಲಾಟೆಗಳೆಲ್ಲವೂ ಕೂಡ ನಡೀತಾ ಇರುತ್ತೆ. ಈಗ 10 ಗಂಟೆ ನಂತರ ನೈಟ್ ಕರ್ಫ್ಯೂ ಇದೆ, 50% ಅಷ್ಟು ಬೇರೆ ನಿರ್ಬಂಧ ಇರುವಂತದ್ದು. ಪೊಲೀಸ್ ಯಾವ ರೀತಿಯಾಗಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅಲ್ಲಿ? ಪೃಥ್ವಿರಾಜ್, ಹೊಸ ವರ್ಷದ ಸಂಭ್ರಮದಲ್ಲಿದ್ದಂಥ ಜನರಿಗೆ ಏನು ಸರ್ಕಾರ ಶಾಕ್ ಕೊಟ್ಟಿರ್ತಕ್ಕಂಥದ್ದು. ಇಂದಿನಿಂದ ರಾತ್ರಿ ನೈಟ್ ಕರ್ಫ್ಯೂವನ್ನು ಜಾರಿ ಮಾಡಿ ಸರ್ಕಾರ ಆದೇಶ ಹೊರಡಿಸಿದ್ದು. ಇದು ನಿಜಕ್ಕೂ ಕೂಡ ಹೋಟೆಲ್ ಮಾಲೀಕರು ಮತ್ತು ಇತರ ಉದ್ಯಮಿಗಳಿಗೆ ದೊಡ್ಡ ಶಾಕ್ ಆಗಿದೆ. ಯಾಕಂದರೆ ಇತ್ತೀಚೆಗೆ ಕೊರೋನಾದಿಂದ ಸಾಕಷ್ಟು 2 ವರ್ಷಗಳ ಕಾಲ ನಷ್ಟವನ್ನು ಅನುಭವಿಸಿದ್ರು. ಈಗ ಮತ್ತೆ ನೈಟ್ ಕರ್ಫ್ಯೂ ಅಂತೇಳಿ ಸರ್ಕಾರ ಕೇವಲ ರಾತ್ರಿ 10 ಗಂಟೆವರೆಗೂ ಮಾತ್ರ ವ್ಯಾಪಾರ ವಹಿವಾಟಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿದೆ. ಅದರಲ್ಲೂ ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಇತ್ತೀಚೆಗೆ ಅಂದರೆ ಕಳೆದ ವಾರ ಸುವರ್ಣ ವಿಧಾನಸೌಧದಲ್ಲಿ ದೊಡ್ಡ ಮಟ್ಟದ ಅಧಿವೇಶನ ನಡೆಸಿತ್ತು. ಈ ಸಂದರ್ಭದಲ್ಲಿ 8,000 ಹೆಚ್ಚು ಜನ ಬೆಳಗಾವಿಗೆ ಬಂದಿದ್ರು. ಆದರೆ ಅಧಿವೇಶನಕ್ಕೆ ಯಾವುದೇ ಕೊರೋನಾ ಮತ್ತು ಒಮಿಕ್ರಾನ್ ಭೀತಿ ಇರಲಿಲ್ಲ. ಅಧಿವೇಶನ ಮುಗಿದ ತಕ್ಷಣವೇ ಸರ್ಕಾರ ನೈಟ್ ಕರ್ಫ್ಯೂ ಜಾರಿ ಮಾಡಿದ್ದು ಇನ್ನು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಹೊಸ ವರ್ಷ ಆಚರಣೆಗೂ ಕೂಡ ಬಿದ್ದಿರತಕ್ಕಂಥದ್ದು ನೋಡಬಹುದು. ಹೋಟೆಲ್ಗಳು ಇವತ್ತು ಬೆಳಗ್ಗೆಯಿಂದಲೇ ಖಾಲಿ ಹೊಡಿತಿವೆ. ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿದ್ದೇನೆ. ಏನು ಹೊಸ ವರ್ಷದ ಸಂಭ್ರಮದಲ್ಲಿ ವ್ಯಾಪಾರ ಆಗುತ್ತೆ ಅಂತ ಹೇಳಿ ನಿರೀಕ್ಷೆ ಮಾಡಿದ್ರು, ಎಲ್ಲವೂ ಕೂಡ ಸದ್ಯ ಹುಸಿಯಾಗಿರ್ತಕ್ಕಂಥದ್ದು. ಯಾರೊಬ್ಬರು ಕೂಡ ಹೋಟೆಲ್ಗೆ ಬರ್ತಾ ಇಲ್ಲ. ಹೋಟೆಲ್ಗಳು ಸದ್ಯ ಖಾಲಿ ಆಗಿವೆ. ಜೊತೆಗೆ ಬೆಳಗಾವಿಯಲ್ಲಿ ಪ್ರಮುಖವಾಗಿ ಏನು ಅಂತಂದ್ರೆ ಇತ್ತೀಚೆಗೆ ಅಧಿವೇಶನದಲ್ಲಿ 8,000 ಹೆಚ್ಚು ಜನ ಅಂದ್ರೆ ಬೆಂಗಳೂರು ಸೇರಿದಂತೆ ಇತರ ಕಡೆಯಿಂದ ಬಂದಿದ್ರು. ಅದು ಯಾವುದಕ್ಕೂ ಏನು ಕೊರೋನಾ ಅಡ್ಡಿ ಬಂದಿರಲಿಲ್ಲ. ಈಗ ಏನು ಹೊಸ ವರ್ಷಕ್ಕೆ ಮಾತ್ರ ಕೊರೋನಾ ಅಡ್ಡಿ ಬಂದಿದೆ ಅಂತ ಹೇಳಿ ಅವರು ಆಕ್ರೋಶ ವ್ಯಕ್ತವಾಗಿದೆ. ಈ ಬಗ್ಗೆ ಮಾತಾಡೋಕ್ಕೆ ಹೋಟೆಲ್ನ ಮ್ಯಾನೇಜರ್ ಅಂತ ಇದ್ದಾರೆ. ಸರ್, ಈಗ ನೈಟ್ ಕರ್ಫ್ಯೂ ಇದೆ, ಪೊಲೀಸರು ಏನು ಸೂಚನೆ ಕೊಟ್ಟಿದ್ದಾರೆ ಕರೆದು? ನಿನ್ನೆ ನಮ್ಮನ್ನೆಲ್ಲ ಸ್ಟೇಷನಿಗೆ ಕರೆದು ಇವತ್ತಿಂದ 28ರಿಂದ ರಾತ್ರಿ 10 ಗಂಟೆಗೆ ಕ್ಲೋಸ್ ಮಾಡಬೇಕು, ಇಲ್ಲದಿದ್ದರೆ ನಿಮ್ಮಲ್ಲಿ ಕೇಸ್ ಹಾಕ್ತೀವಿ ಅಂತ ನಮ್ಗೆ ಹೇಳಿದ್ದಾರೆ. ಸೊ ಪೊಲೀಸರು ಕರೆದು ನಮ್ಗೆ ಅದನ್ನು 10 ಗಂಟೆಗೆ ಕ್ಲೋಸ್ ಮಾಡೋಕ್ಕೆ ಹೇಳಿದ್ದಾರೆ. ಲೈಟ್ ಎಲ್ಲ ಬಂದು ಮಾಡಿ ಕ್ಲೋಸ್ ಮಾಡೋಕ್ಕೆ ಹೇಳಿದ್ದಾರೆ. ಈಗ ಏನಾಗ್ತದೆ, ಈ ನೈಟ್ ಕರ್ಫ್ಯೂ ಅಂತ ಹೇಳಿದ್ರೆ ಸರ್, ಈಗ ವ್ಯಾಪಾರ ಆಗೋದೇ ನಮಗೆ ತಿಂಗಳ ಎಂಡ್ ಅಂತ ಡಿಸೆಂಬರ್ ಎಂಡ್. ಈಗ ಒಂದು ಸ್ವಲ್ಪ 4 ದಿವಸ ವ್ಯಾಪಾರ ಆಗ್ತದೆ. ಮತ್ತು ಗ್ರಾಹಕರು ರಾತ್ರಿ ಬರೋದೇ 9 ಗಂಟೆ ಮೇಲೆ ಊಟಕ್ಕೆ. ಈಗ 9 ಗಂಟೆಗೆ ಬಂದು ಅವ್ರು ಆರ್ಡರ್ ತೊಗೊಂತ ಈಗ 9:30 10 ಗಂಟೆ ಆಗ್ತದೆ ರೀ ಸರ್ವಿಸ್ ಮಾಡೋಷ್ಟೊತ್ತು. ಈಗ ಇಷ್ಟು ಬೇಗ 10 ಗಂಟೆಗೆ ಬಂದು ಅಂತ ಹೇಳಿದ್ರೆ ರಾತ್ರಿ ಪೂರ ಕ್ಲೋಸ್ ಆದಂಗೆ, ಅಂದರೆ ಏನೂ ಇಲ್ಲ, ಪೂರ ಶೂನ್ಯ ಆಗ್ತದೆ. ಹಾಗಾಗಿ ತುಂಬ ಲಾಸ್ ಆಗ್ತದೆ ಹೋಟೆಲ್ ಲೈನಿಗೆ ಇದು 10 ಗಂಟೆ ಕರ್ಫ್ಯೂ ಜಾರಿ ಮಾಡೋದ್ರಿಂದ. ಸರ್ಕಾರಕ್ಕೆ ಏನಿಲ್ಲ ಇದನ್ನು ಆ್ಯಕ್ಚುಲಿ ಸ್ವಲ್ಪ ಒಂದು 11 ಗಂಟೆ ಅವ್ರು ಮಾಡಿದ್ರೆ ನಡೀತಿತ್ತು, 11 ಗಂಟೆ ಇದ್ರೆ ನಡೀತಿತ್ತು. ಮತ್ತು ಈಗ ಅವಶ್ಯಕತೆ ಇರಲಿಲ್ಲ ಅಂತ ಕಾಣಿಸ್ತದೆ. ಈಗ ಮೊನ್ನೆ ಅಧಿವೇಶನ ಮಾಡಿದ್ದಾರೆ, ಈಗ ಮಾಡೋದು ಅನವಶ್ಯಕ ಅಂತ ಕಾಣ್ತಿತ್ತು. ಸೊ ಸರ್ಕಾರ ನಾವು ಇಷ್ಟೇ ರಿಕ್ವೆಸ್ಟ್ ಮಾಡ್ತೀವಿ, ಇದನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ 11-11:30 ತನಕ ಮಾಡಿದ್ರೆ ನೈಟ್ ಕರ್ಫ್ಯೂ ಚಾಲೂ ಮಾಡಿದ್ರೆ ಒಳ್ಳೇದಾಗ್ತದೆ ಅಂತ ನಮ್ಮ ಅನಿಸಿಕೆ. ಹೋಟೆಲ್ದವ್ರದ್ದು ಈಗ ಒಂದು 20% ಈಗ ಫೋನಿಂದ ಕ್ಯಾನ್ಸಲ್ ಆಗ್ತಾಯಿದ್ದು, ಒಂದು 70% ನಮ್ಮದು ಫುಲ್ ಆಗಿತ್ತು ಬುಕ್ಕಿಂಗು. ಅದೀಗ ಕರ್ಫ್ಯೂ ಆದಮೇಲೆ ಈಗ 30% ಈಗ ಆಲ್ರೆಡಿ ಕ್ಯಾನ್ಸಲ್ ಆಗಿ ಇನ್ನೂ ಪೂರ ಕ್ಯಾನ್ಸಲ್ ಆಗೋ ಸಾಧ್ಯತೆ ಇದೆ. ಓಕೆ, ಇದಿಷ್ಟು ಏನು ಅಂದರೆ ಪೃಥ್ವಿರಾಜ್, ಬೆಳಗಾವಿ ಮ್ಯಾನೇಜರ್ ಹೇಳೋ ಮತ್ತು ಏನು ಬುಕ್ಕಿಂಗ್ಗಳು ಕ್ಯಾನ್ಸಲ್ ಆಗ್ತಿವೆ. ಜೊತೆಗೆ ಏನು ರಾತ್ರಿ ಗ್ರಾಹಕರು ಬರ್ತಾರೆ ಅನ್ನೋ ನಿರೀಕ್ಷೆ ಇತ್ತು, ಅದೆಲ್ಲವೂ ಕೂಡ ಸದ್ಯ ಹುಸಿಯಾಗಿರ್ತಕ್ಕಂಥದ್ದು. ಸರ್ಕಾರ ಈ ಒಂದು ನೈಟ್ ಕರ್ಫ್ಯೂನ ಸಮಯ ಏನನ್ನದೇ ಇದನ್ನ ಸ್ವಲ್ಪ ಮುಂದೂಡಿಕೆ ಮಾಡಬೇಕು ಅಂತೇಳಿ ಹೋಟೆಲ್ ಮಾಲೀಕರ ಆಗ್ರಹವಾಗಿದೆ. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಚಂದ್ರಕಾಂತ್, ದಿವೇಶ್, ಹಾಗೆ ಶರಣು ಹಂಪಿ ಮತ್ತೆ ಕಿಶನ್ ಶೆಟ್ಟಿ. ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಬೆಂಗಳೂರಿನಲ್ಲಿ ಅರ್ಚನಾ ಎಂಬ ಮಹಿಳೆಯೊಬ್ಬರು ಕೊಲೆ ಆಗಿದ್ರು. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನ್ ಕಾರಣ ಅಂತ ಹುಡುಕ್ತಾ ಹೋದಂತ ಸಂದರ್ಭದಲ್ಲಿ ಆಸ್ತಿ ವಿವಾದನೆ ಕಾರಣ ಅಂತ ಹೇಳಲಾಗ್ತದೆ. ಅದು ಪತಿಯಿಂದಲೇ ಪತ್ನಿಯ ಕೊಲೆ ಮಾಡಲಾಗಿರುವಂತ ಶಂಕೆ ವ್ಯಕ್ತವಾಗಿದೆ. ಹೊಸೂರು ರಸ್ತೆಯ ಹೊಸ ರೋಡ್ ಬಳಿ ಕೊಲೆ ಆಗಿತ್ತು.
ಕೊಲೆ ಆದಂತ ಮಹಿಳೆ ಜಿಗಣಿ ಮೂಲದ ಅರ್ಚನಾ ರೆಡ್ಡಿ ಅಂತ ಗೊತ್ತಾಯಿತು. ನಂತರ ನಿನ್ನೆ ರಾತ್ರಿ 10:30ರ ಸುಮಾರಿಗೆ ಕೊಲೆ ನಡೆದಿರುವಂತ ಶಂಕೆ ವ್ಯಕ್ತವಾಗಿದೆ. ಎರಡನೇ ಪತಿ ನವೀನ್ ಹಾಗೂ ಸಹಚರರಿಂದ ಈ ಕೃತ್ಯ ನಡೆದಿರುವಂತ ಆರೋಪ ಇದೆ. ಮೊದಲನೆಯ ಪತಿಗೆ ಡಿವೋರ್ಸ್ ಅನ್ನ ನೀಡಿದ್ಲು ಅರ್ಚನಾ ರೆಡ್ಡಿ. ಬಳಿಕ ನವೀನ್ ಕುಮಾರ್ ಜೊತೆ ವಿವಾಹವಾಗಿದ್ರು ಈ ಅರ್ಚನಾ. ಇಬ್ಬರ ನಡುವೆ ಚನ್ನಪಟ್ಟಣದಲ್ಲಿರುವಂತ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಆಗಿತ್ತಂತೆ. ಈ ಹಿಂದೆ ಜಿಗಣಿ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿತ್ತು ಅದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದಾದ್ಮೇಲೆ 1 ವರ್ಷದಿಂದ ಪ್ರತ್ಯೇಕವಾಗಿ ವಾಸವನ್ನು ಮಾಡ್ತಾ ಇದ್ದಾರೆ ಅರ್ಚನಾ. ನಿನ್ನೆ ಜಿಗಣಿಯಲ್ಲಿ ವೋಟ್ ಮಾಡಿ ವಾಪಸ್ ಬರುವಂತ ಸಂದರ್ಭದಲ್ಲಿ ದಾಳಿಯನ್ನು ಮಾಡಲಾಗಿದೆ. ರೋಡ್ ಬಳಿ ಸಿಗ್ನಲ್ ಬೀಳ್ತಿದ್ದಂತೆ ಅಟ್ಯಾಕ್ ಮಾಡಲಾಗಿರುವಂಥದ್ದು. ಆ ಸಂದರ್ಭದಲ್ಲಿ ಅರ್ಚನಾ ಮಗ ಮತ್ತೆ ಚಾಲಕ ಕಾರ್ನಿಂದ ಇಳಿದು ತಪ್ಪಿಸಿಕೊಂಡಿದ್ದಾರೆ. ಹಾಕಿ ಸ್ಟಿಕ್ಕು ಲಾಂಗ್ನಿಂದ ಅಟ್ಯಾಕ್ ಮಾಡಿ ಭೀಕರವಾಗಿ ಹತ್ಯೆಯನ್ನ ಮಾಡಲಾಗಿದೆ. ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು. ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನೇಕಲ್ ಚಂದ್ರಪ್ಪ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಂದ್ರಪ್ಪ, ಇಲ್ಲಿ ಪ್ರಮುಖವಾಗಿ ಏನ್ ಕಾರಣ ಅನ್ನೋದು ಗೊತ್ತಾಗ್ತಾ ಇದೆ ಅಂತ. ಓಕೆ, ಶಂಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಎರಡನೇ ಗಂಡ ನವೀನೇ ಇರ್ಬೋದೇನೋ ಅಂತ. ಈಗ ತನಿಖೆ ಎಲ್ಲಿಗೆ ಬಂದು ತಲುಪಿದೆ? ಪೃಥ್ವಿ, ನಿನ್ನೆ ರಾತ್ರಿ 10:30 ಸುಮಾರಿಗೆ ಏನು ಅರ್ಚನಾ ರೆಡ್ಡಿ ಕೊಲೆಯಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಒಂದು ಸ್ಫೋಟಕ ಮಾಹಿತಿಯನ್ನು ನೀಡಿದ್ದಾರೆ. ಏನಂತಂದ್ರೆ ಕೊಲೆಗೆ ಕಾರಣ ಆಸ್ತಿ ವಿವಾದ. ಚನ್ನಪಟ್ಟಣ ಬಳಿ ಇರ್ತಕ್ಕಂಥ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ ವಿಚಾರವಾಗಿ ಕಳೆದ 2 ವರ್ಷಗಳಿಂದ ಅರ್ಚನಾ ರೆಡ್ಡಿ ಮತ್ತು ಆಕೆ ಎರಡನೇ ಗಂಡ ನವೀನ್ ಕುಮಾರ್ ನಡುವೆ ಗಲಾಟೆ ಜಗಳ ನಡೀತಾ ಇತ್ತು. ಈ ಸಂಬಂಧಪಟ್ಟಾಗೆ ಜಿಗಣಿ ಪೊಲೀಸ್ ಠಾಣೆ ಕೂಡ ಹಿಂದೆ ದೂರು ದಾಖಲಾಗಿತ್ತು. ಇವರಿಬ್ಬರು ಕಿತ್ತಾಡ್ಕೊಂಡಿದ್ರು ಅಂತ ಹೇಳಿ. ಸೊ ಅವರು ಇದು ಸಿವಿಲ್ ಮ್ಯಾಟರ್ ಇದೆ ಅಂತ ಹೇಳಿ ಬುದ್ಧಿವಾದ ಹೇಳಿ ಕಳಿಸಿದ್ರು. ಆದ್ರೆ ನಿನ್ನೆ ರಾತ್ರಿ 10:30 ಸುಮಾರಿಗೆ ಮಾರಕಾಸ್ತ್ರಗಳಿಂದ ಏನು ಕೊಚ್ಚಿಕೊಲಿ ನವೀನ್ ಮತ್ತು ಸಹಚರರೇ ಮಾರಕಾಸ್ತ್ರದಿಂದ ಕೊಚ್ಚಿಕೊಲಿ ರೋಡ್ ಬಳಿ ಜಂಕ್ಷನ್ ಬಳಿ ಟ್ರಾಫಿಕ್ ಬೀಳ್ತಿದ್ದಂತೆ ಅಟ್ಯಾಕ್ ಮಾಡಿ ಬರೋಬ್ಬರಾಗಿ ಹತ್ಯೆ ಮಾಡಿದ್ದಾರೆ. ಈ ಸಂಬಂಧ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ 2 ತಂಡ ರಚನೆ ಮಾಡಿಕೊಂಡು ಆರೋಪಿಗಾಗಿ ಬಲೆ ಬೀಸಿದ್ದಾರೆ. ಆರೋಪಿ ಸಿಕ್ಕ ಬಳಿಕ ಈ ಪ್ರಕರಣ ಸಂಬಂಧಪಟ್ಟಾಗೆ ಏನು ಆಸ್ತಿ ವಿವಾದನ ಅಥವಾ ಬೇರೆ ಏನಾದ್ರು ಕಾರಣ ಇದನ್ನ ತಿಳಿದು ಬರಲಿದೆ ಅಂತ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಹೇಳ್ತಿರುವಂತದ್ದು. ಪೃಥ್ವಿ, ಓಕೆ, ಥ್ಯಾಂಕ್ ಯು ಚಂದ್ರಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹೊಸ ಆವಿಷ್ಕಾರ ತಂತ್ರಜ್ಞಾನ ಅಳವಡಿಕೆಯಲ್ಲಿ ಕೇರಳದ ಕೊಚ್ಚಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ಬೆಟರ್ ಕೊಚ್ಚಿ ರೆನಾನ್ಸ್ ಗ್ರೂಪ್ ನಗರದಲ್ಲಿ ನೀರು ಮತ್ತು ನೈರ್ಮಲೀಕರಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾ ಇದೆ. ಜೀವ ಜಲದ ಪ್ರಾಮುಖ್ಯತೆ ಸಾರ್ತಾ ಇದೆ. ಇವತ್ತಿನ ಮಿಷನ್ ಪಾನಿಯಲ್ಲಿ ಈ ಗ್ರೂಪ್ನ ಸಾಧನೆ ಬಗ್ಗೆ ಮಾಹಿತಿ ಇಲ್ಲಿದೆ, ನೋಡ್ಕೊಳ್ಳೋಣ. There are many subjects or many topics which or projects which have been taken by BKRG to see how the city can be better, and one segment of it is basically into sanitization as well as clean drinking water, and there are very clear-cut agendas and clear-cut programs which has been made by bringing in all the stakeholders, whether it is the Kerala Water Authority, now KMRL, the Kochi Metro Group is also actively involved, GCDA, which is the Greater Cochin Development Authority, Cochin Corporation, all of these coming together to actually give productive solutions on how we can make a better sewage system or better drinking water system. So sanitation and water supply is something which is very dear to the organization, and how we can actually come out with new ideas. Are also focusing on other projects which are important to the city, like garbage disposal as well as canal cleaning, and also tree planting. There are different organizations trying to make awareness to the citizens on how they can actually improve the situation. Cochin city is integrated with a lot of canals, and due to encroachments and due to people the waste disposal, these canals are some areas blocked, or due to other infrastructure developments there is a program to clean up the canals, widen the canals, and bring it back to its old glory. By doing that, I believe that the drainage system and as well as the water movement system in the city will definitely improve. ಇವಿಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.